ಕೆವಿಎನ್ ಪ್ರೊಡಕ್ಷನ್ಸ್ ಅವರ ಕೆಡಿ ಮೂವಿ ನೋಡ್ಕೊಂಡ್ ಬಂದೆ ಬೆಳಿಗ್ಗೆ. ಕೆವಿಎನ್ ಪ್ರೊಡಕ್ಷನ್ಸ್ ಕಡೆಯಿಂದ ಒಳ್ಳೆ ಮಾಸ್ ಫ್ಯಾಮಿಲಿ ಎಂಟರ್ಟೈನರ್ ಮೂವಿ ಬಂದಿದೆ. ಧ್ರುವ ಸರ್ಜಾ ಅವರ ಆಕ್ಟಿಂಗ್, ಡ್ಯಾನ್ಸ್, ಆಕ್ಷನ್ ಸೀನ್ಸ್ ಎಲ್ಲ ಸೂಪರ್ ಆಗಿದೆ. ಪ್ರತಿಯೊಂದು ಫ್ರೇಮ್ ಅಲ್ಲೂ ಇದು ಹೈ ಬಜೆಟ್ ಮೂವಿ ಅಂತ ಗೊತ್ತಾಗುತ್ತೆ ನಿಮ್ಗೆ. ಕೆವಿಎನ್ ಪ್ರೊಡಕ್ಷನ್ಸ್ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ಹೈ ಬಜೆಟ್ ಮೂವೀಸ್ ಗಳು ಬರ್ತಾ ಇದೆ. ಟಾಕ್ಸಿಕ್ ಮೂವಿ ಕೂಡ ರಿಲೀಸ್ ಗೆ ರೆಡಿ ಇದೆ. ಇದು ಕೂಡ ಹೈ ಬಜೆಟ್ ಮೂವಿ. ಕನ್ನಡ ಇಂಡಸ್ಟ್ರಿಗೆ ಇದು ಒಂಥರ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಕೆಡಿ ಮೂವಿಲಿ ಹೀರೋಯಿನ್ ರೇಷ್ಮಾ ಅವ್ರಿಗೆ ಒಳ್ಳೆ ರೋಲ್ ಸಿಕ್ಕಿದೆ ಅಂಡ್ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ಸಿಕ್ಕಿದೆ. ಯೂಶಲಿ ಬೇರೆ ಮೂವೀಸ್ ಎಲ್ಲ ನೋಡಿದ್ರೆ ಹೀರೋಯಿನ್ಗೆ ಸ್ಕ್ರೀನ್ ಪ್ರೆಸೆನ್ಸ್ ಜಾಸ್ತಿ ಇರಲ್ಲ, ಬಟ್ ಈ ಮೂವಿಲಿ ಸ್ಕ್ರೀನ್ ಪ್ರೆಸೆನ್ಸ್ ಜಾಸ್ತಿನೇ ಇದೆ ಅಂಡ್ ರೇಷ್ಮಾ ಅವರ ಆಕ್ಟಿಂಗ್, ಡ್ಯಾನ್ಸು ನಿಮ್ಗೆಲ್ಲ ಇಷ್ಟ ಆಗುತ್ತೆ. ರಮೇಶ್ ಅರವಿಂದ್ ಅವ್ರಿಗೆ ಒಳ್ಳೆ ರೋಲ್ ಸಿಕ್ಕಿದೆ. ಅವ್ರ ಕ್ಯಾರೆಕ್ಟರ್ ಈ ಮೂವಿಲಿ ಮೇನ್ ರೋಲ್ ಅಂತಾನೆ ಹೇಳ್ಬೋದು. ಕ್ಲೈಮ್ಯಾಕ್ಸ್ ಅಲ್ಲೂ ಕೂಡ ಒಂದು ಟ್ವಿಸ್ಟ್ ಇದೆ. ಅಣ್ಣ ತಮ್ಮ ಸೆಂಟಿಮೆಂಟ್ ಇರೋ ಮೂವಿ ಇದು. ಒಂದು ಮೇನ್ ರೀಸನ್ ಗೆ ಇನ್ನೋಸೆಂಟ್ ಆಗಿರೋ ಹುಡುಗ ಇಷ್ಟು ವೈಲೆಂಟ್ ಆಗ್ತಾರೆ. ಅದ್ ಯಾವ ರೀಸನ್ ಅಂತ ತಿಳ್ಕೊಬೇಕು ಅಂತಂದ್ರೆ ಈ ಮೂವಿನ ನೀವು ಥಿಯೇಟರ್ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸುದೀಪ್ ಸರ್ ಎಂಟ್ರಿ ಅಂತೂ ಸಖತ್ತಾಗಿದೆ. ಫಸ್ಟ್ ಇಂದ ಲಾಸ್ಟ್ ವರ್ಗು ಈ ಮೂವಿನ ಕ್ಯಾರಿ ಮಾಡೋದನ್ನೇ ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಶಿವ ಸಾಂಗ್ ಮೇಕಿಂಗು, ಕೊರಿಯೋಗ್ರಫಿ ನಂಗಂತೂ ಸಖತ್ ಇಷ್ಟ ಆಯ್ತು. ನಾನು ನುಗ್ಗಿ ಓಡಿ ಸಾಂಗ್ ಅಲ್ಲಿ ಬರೋ ಲಿರಿಕ್ಸ್ ಈ ಮೂವಿಲಿ ಬರೋ ಆಕ್ಷನ್ ಸೀನ್ಸ್ ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಜೋಗಿ ಪ್ರೇಮ್ ಅವ್ರ ಡೈರೆಕ್ಷನ್ ಅಂದ್ಮೇಲೆ ಫ್ಯಾಮಿಲಿ ಸೆಂಟಿಮೆಂಟ್ ಇದ್ದೇ ಇರುತ್ತೆ. ಈ ಮೂವಿಲಿ ಕೂಡ ನೀವು ಬ್ರದರ್ ಸೆಂಟಿಮೆಂಟ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಟ್ರೈಲರ್ ಅಲ್ಲಿ ಬರೀ ಬ್ಲಡ್ ಸೀನ್ಸ್ ಜಾಸ್ತಿ ಇದೆ ಅಂತ ಅನ್ಕೋಬೇಡಿ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂತ ಮೂವಿ ಇದು. ಆ ಬ್ಲಡ್ ಸೀನ್ಸ್ಗೂ ಒಂದು ಪರ್ಟಿಕ್ಯುಲರ್ ರೀಸನ್ ಇದೆ. ಅದೇನು ಅಂತ ತಿಳ್ಕೊಬೇಕು ಅಂತಂದ್ರೆ ನಿಮ್ ನಿಯರೆಸ್ಟ್ ಥಿಯೇಟರ್ಸ್ ಹೋಗಿ ಮೂವಿ ನೋಡಿ ಎಂಜಾಯ್ ಮಾಡಿ.